ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಡು ಬರೋಣ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಅಪ್ಡೇಟ್ಗಳನ್ನ ನೀಡ್ತಾ ಇರ್ತವೆ. ಚಾನಲನ್ನು ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಂದು ಈರುಳ್ಳಿಯ ಬೆಲೆ ನೋಡೋದಾದರೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ಒಂದು 1400ದಿಂದ 2000. 1400ದಿಂದ 2000 ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1500ದಿಂದ 2800. 1500ದಿಂದ 2800 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಾದಾಮಿಯಲ್ಲಿ ನೋಡೋದಾದರೆ 2000ದಿಂದ 3000 ರೂಪಾಯಿವರೆಗೆ ಈರುಳ್ಳಿಯ ರೇಟ್ ಇದೆ. 2000ದಿಂದ 3000 ರೂಪಾಯಿವರೆಗೆ ಬಾದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ಬಾಗಲಕೋಟೆಯಲ್ಲಿ 1600ದಿಂದ 2500. 1600ದಿಂದ 2500 ರೂಪಾಯಿವರೆಗೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಳಿಯಲ್ಲಿ ನೋಡೋದಾದರೆ 1000ದಿಂದ ಹಿಡ್ಕೊಂಡು 2200. 1000ದಿಂದ 2200 ಹುಬ್ಳಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ಬೆಳಗಾವಿಯಲ್ಲಿ 1500 ರೂಪಾಯಿದಿಂದ 2600. 1500ದಿಂದ 2600 ಬೆಳಗಾವಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ರಾಯಚೂರದಲ್ಲಿ 1600 ರೂಪಾಯಿದಿಂದ 2600 ರೂಪಾಯಿವರೆಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಮತ್ತೊಂದು ಮಾರುಕಟ್ಟೆಯಾದಂಥ ಬೆಂಗಳೂರಿನ ನೆಲಮಂಗಲದಲ್ಲಿ 1200 ರೂಪಾಯಿದಿಂದ 2500 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ದಾವಣಗೆರೆಯಲ್ಲಿ 1500 ರೂಪಾಯಿದಿಂದ 2800 ದಾವಣಗೆರೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಕಲಬುರಗಿಯಲ್ಲಿ 1500ದಿಂದ 2600 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಇದು ಸರಾಸರಿ ಮೊತ್ತವಾಗಿದೆ ನೋಡಿ ವೀಕ್ಷಕರೇ.